ಕರ್ನಾಟಕ ಕಂಡಿರುವ ಒನ್ ಆಫ್ ದಿ ಬೆಸ್ಟ್ ಸುಶೀಲ್ ಕುಮಾರ್. He's a big man, hang player. ಇನ್ನು ಕೂಡ ಕಬಡ್ಡಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಬಲ್ಲಂತ ಸೆಳೆದಿರುವ ಸುಶೀಲ್ ಕುಮಾರ್. ಬಾರಿ ಶ್ರೇಷ್ಠ ಮಟ್ಟದ ತನ್ನ ಡಿಫೆನ್ಸ್ ಮೂಲಕ ಶ್ರೇಷ್ಠ 4-4 ಸಮಬಲದಲ್ಲಿ ಆಟ. ಆಸಿಯಾ ಟ್ರೋಫಿಯಲ್ಲಿ ಎರಡನೆಯ ಸೆಮಿ ಫೈನಲ್ ಕಾದಾಟ ಪ್ರಾರಂಭವನ್ನು ಪಡೆದುಕೊಂಡಿದೆ. ಪ್ರಾರಂಭದ ದಾಳಿಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಸಾಯಿ. ಪ್ರಾರಂಭದಲ್ಲೇ ಸಾಯಿ ಕಂಪ್ಲೀಟ್ ಚಾರ್ಜ್. ತನ್ನ ಕೆಲಸದ ಸೆಳೆದಿರುವ ಸುಶೀಲ್ ಕುಮಾರ್ ಪ್ರಪ್ರಥಮ ಬಾರಿಗೆ ಸಾಯಿ ತಂದಿದ್ರೆ 3 ಅಂಕವನ್ನ ಸುಶೀಲ್ ಕುಮಾರ್ ಮೂಲಕ. ಬನಾರಿ ಬಾರಿ ಎರಡು ಸುಕೇಶ್ ಹೊರಭಾಗಕ್ಕೆ ತೆರಳುತ್ತಾ ಇರಬೇಕಿದ್ರೆ 4-3ರಲ್ಲಿ ಉಮಾಮಹೇಶ್ವರಿ ಮುನ್ನಡೆಯನ್ನ ಪ್ರಾರಂಭದಲ್ಲಿ ಕಾಯ್ದಿರಿಸಿಕೊಂಡಿದೆ. ಕಾರ್ನರ್ ಹೋರಾಟದ ಒಂದು ಬಲವಾದ ಕಿಚ್ಚು ಈ ಪಂದ್ಯಾಕೂಟದ ಅಂತ್ಯದಲ್ಲಿ ನಮಗೆ ಸಿಗ್ತದೆ. ಗೆದ್ದಂತಹ ತಂಡ ಫೈನಲ್ಗೆ ಪ್ರವೇಶ. ಒಂದು ಆಕ್ರಮಣಕಾರಿ ಆಟದ ಕಡೆಗೆ ಮುಖ ಮಾಡಿರುವಂತೆ ಕಾಣ್ತಾ ಇದೆ ಸಾಯಿ. 4-4 ಈಚ್, 4-4 ಸಮಬಲದಲ್ಲಿ ಆಟ. ಆಸಿಯಾ ಕಳಿಸಲಿಲ್ಲ ಸುಕೇಶ್. ಕರೆಕ್ಟ್ ಆಗಿರ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ತನ್ನ ಮೂಲಕ ಅಂಕದ ಆಗಮನ. 5-4ರಲ್ಲಿ 5-4 ಇನ್ ಫೇವರ್ ಆಫ್ ಟೀಮ್ ಸಾಯಿರಾಮ್ ಶ್ರೀರಾಮ್ ತಂಡ ಮುನ್ನಡೆಯಲ್ಲಿ. ಇಲ್ಲಿ ಅಂಕದ ಆಗಮನದಲ್ಲಿ ಮತ್ತೆ ಏರಿಕೆ. 6-4 6-4 ಇದೆ ಶ್ರೀರಾಮ್ ತಂಡದ ಮುನ್ನಡೆ. ಬನಾರಿ ಚಾಚಿದ್ದಾರೆ ಕೈ. ಇಲ್ಲಿ ಈ ಪಂದ್ಯಕೂಟದಲ್ಲಿ ಇಷ್ಟರವರೆಗೆ ಗಮನವರ ವಹಿಸಿಕೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಾಮಾಣಿಕತೆಗಳನ್ನ ತಂಡದ ಹುಡುಗರಲ್ಲಿ. 5-6 ಶ್ರೀರಾಮ್ ಫ್ರೆಂಡ್ಸ್ ಮುಖ 6ರಲ್ಲಿದ್ರೆ ಕಾಪಿ ಕಾರ್ಡ್ 5. ಬಹಳ ಮುಂದೆ ನಡೆದಿರುವ ಉದಾಹರಣೆ. 6-6ರಲ್ಲಿ ಸಾಧಿಸಿಕೊಂಡಿದೆ ಅಂಕಗಳಿಕೆ. 2 ಅತ್ಯಂತ ಬಲಿಷ್ಠವಾಗಿರುವಂತಹ ಕಾರ್ನರ್ ವಿಭಾಗ. ಲೆಫ್ಟ್ ಕಾರ್ನರ್ ಸುಶಾ, ರೈಟ್ ಕಾರ್ನರ್ ಸುಕೇಶ್. ಲೆಫ್ಟ್ ಕಾರ್ನರ್ ಸುಕೇಶ್, ರೈಟ್ ಕಾರ್ನರ್ ಸುಶಾಂತ್. ಬಲಾಢ್ಯ ತನ್ನ ತಂಡಕ್ಕೆ ತರಬಲ್ಲಂತಹ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಒಂದು ಶ್ರೇಷ್ಠ ಮಟ್ಟದ ತನ್ನ ಡಿಫೆನ್ಸ್ ಮೂಲಕ ಶ್ರೇಷ್ಠತೆಯ ಆಟವನ್ನು ಪ್ರದರ್ಶಿಸಿ ಅಲ್ಪ ಮುನ್ನಡೆ ಸುಶೀಲ್ ಕುಮಾರ್ ತಂಡ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 2 ಯುವ ತಂಡಗಳನ್ನು ಒಳಗೊಂಡಿರುವ ಆಟಗಾರರ ಕಿಚ್ಚಿನ ಫೈನಲ್ಗೆ ಏರಬೇಕಾಗಿರುವಂತಹ ಒಂದು ರೋಚಕತೆಯ ಕ್ಷಣವನ್ನು ತರಬಲ್ಲಂತಹ ಪಂದ್ಯಾಕೂಟವಿದೆ. ಸುಶೀಲ್ ಕುಮಾರ್ ಅವರ ರೀತಿಯ ಆಲೋಚನೆ ಆಯೋಜನೆಗಳು ಅತ್ಯಂತ ಸ್ಪೀಡ್ ರೈಡರ್ ಮಿಸ್ಟರ್ ಸುಶೀಲ್ ಕುಮಾರ್. 2 ಅತ್ಯಂತ ಅವಶ್ಯಕವಾಗಿ ಬೋನಸ್ ಅಂಕದ ಸೇರ್ಪಡೆ. ಇಲ್ಲಿ ಬನಾರಿ ಸಾಯಿ 2 ಜನಗಳು ಹೊರಭಾಗದಲ್ಲಿದ್ದಾಗ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳತಕ್ಕಂತಹ ಅವಕಾಶಗಳು ಶ್ರೀರಾಮ್ ಫ್ರೆಂಡ್ಸ್ ಮುಖಕ್ಕಿದೆ. ಬ್ಯಾಕ್ ಟು ದಿ ಅಟ್ಯಾಕ್ ಮಿಸ್ಟರ್ ಸುಶೀಲ್ ಕುಮಾರ್. ಕರಾವಳಿಯ ಮಿಂಚು ಅಂಗದ ಒಳಭಾಗದಲ್ಲಿ ಸುವರ್ಣ ಕಲಾನ್ ಇದೆ. ಎಲ್ಲಿ ಅವಕಾಶವನ್ನ ಸುಶೀಲ್ ಕುಮಾರ್ ಪಡೆದುಕೊಳ್ಳಬಹುದನ್ನುವಂತ ಕುತೂಹಲವಿದ್ದಾಗ ಮತ್ತೊಂದು ಬಾರಿ ಚಾಚಿರುವ ಕೈ. 9-7 ಶ್ರೀರಾಮ್ ಫ್ರೆಂಡ್ಸ್ ಮುಖ ಮುನ್ನಡೆಯಲ್ಲಿ. ಸುಕೇಶ್ 2 ಎಸ್ ಸ್ಟಾರ್ಗಳಲ್ಲಿ. The point table shows here 9-7.
ಇಷ್ಟರವರೆಗೆ ನಾವು ಗಮನಿಸಿಕೊಂಡಿರುವಂತೆ ಉಮಾಮಹೇಶ್ವರಿ ಅಕಾಡೆಮಿಯ ಹುಡುಗರನ್ನೇ ಎಲ್ಲಾ ಕಡೆಗಳಲ್ಲಿ ಆಡಿಸ್ತಾ ಇದೆ. ಅಕಾಡೆಮಿಯಲ್ಲಿ ಆಟಗಾರರಿದ್ದಾರೆ, ಅವರ ಮೂಲಕವೇ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ತಂಡಗಳಲ್ಲಿ ಒಂದು ಉಮಾಮಹೇಶ್ವರಿ. ತನ್ನದೇ ಹುಡುಗರು, ತನ್ನದೇ ಸಾಧನೆ, ತನ್ನದೇ ಪ್ರಶಸ್ತಿ. ಸಾಯಿ ಒಂದ್ಸಗಿ ಅಟ್ಯಾಕ್ ಆಗಿದೆ, ಬಂದಿದೆ ಅಂಕ 1. ಇದರ ಮೂಲಕ ಸ್ಕೋರ್ ನಲ್ಲಿ 8-13 8-13 ಇನ್ ಫೇವರ್ ಆಫ್ ಟೀಮ್ ಶ್ರೀರಾಮ್. ಮುಖವಿದೆ ಶ್ರವಣ್ ಈರಾ. ಕಬಡ್ಡಿಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಟೂರ್ನಮೆಂಟ್ ಆಯೋಜನೆ ಮಾಡತಕ್ಕಂತಹ ಭಾರತ್ ಫ್ರೆಂಡ್ಸ್ ಈರಾ ಕಡೆಯ ಹುಡುಗ. ಎಸ್, ಶ್ರವಣ್ ಅವರಿಗೆ ಅವಕಾಶವನ್ನು ಕೊಟ್ಟು ಸಂಗಡದ ಹೊರಭಾಗದಲ್ಲಿ ಒಬ್ಬ ಅತ್ಯಂತ ತಾಳ್ಮೆದಾಯಕ, ದಿ ಬೆಸ್ಟ್ ಪ್ಲೇಯರ್ ಇನ್ ಸೌತ್ ಕೆನರಾ ಮಿಸ್ಟರ್ ಮಿಥಿನ್ ಗೌಡ. ಸೊ ನಮ್ಮ ಜೊತೆಗಿದ್ದಾರೆ. ಹಾರ್ಟ್ಲಿ ವೆಲ್ಕಮ್, ನಿಮಗೆ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೀವಿ. ಸಾಕಷ್ಟು ಬಾರಿ ಇಂಜುರಿ ಆಗಿ ಮತ್ತೆ ರಿಕವರಿ ಆಗಿ ಮತ್ತೆ ಕಬಡ್ಡಿಯ ಅಂಗಣದ ಒಳಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮಿಸ್ಟರ್ ಮಿಥಿನ್ ಗೌಡ. ಸಾಕಷ್ಟು ಕೂಡ ಅವರಿಗೆ ಒಂದು ಚಪ್ಪಾಳೆ ಕೊಡಲೇಬೇಕು ಆಡಿಯನ್ಸ್, ಪ್ಲೀಸ್. ಬಿಗ್ ಕ್ಲಾಸ್ ಟುಗೆದರ್ ಮಿಸ್ಟರ್ ಮಿಥಿನ್ ಗೌಡ. ನಿಮಿಷದ ಸಂದರ್ಭದಲ್ಲಿ ವೇಗದೂತ, ಆಕ್ರಮಣಕಾರಿ ಆಟಗಾರವನ್ನಾಗಿ ತನ್ನ ತಂಡಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಕಂಡು ಬರ್ತಾ ಇದೆ. ವರ್ಲ್ಡ್ ಕ್ಲಾಸ್ ಕರ್ನಾಟಕ ಟಾಪ್ ಕಾರ್ನರ್ ಮಿಸ್ಟರ್ ಸುಶಾಂತ್ ಶೆಟ್ಟಿ. ಆರಂಭದಿಂದ ಈ ಕ್ಷಣದವರೆಗೂ ಕೂಡ ಕಾರ್ನರ್ ವಿಭಾಗದಲ್ಲಿ ಒಂದು ಬಲಿಷ್ಠತೆಯ ಶಕ್ತಿಯಾಗಿ ಉಳಿದುಕೊಂಡಿರುವ ಸುಶಾಂತ್ ಶೆಟ್ಟಿ ಜೊತೆಗೆ ಸುಕೇಶ್, ಇದು 2 ಬಲಾಢ್ಯ ಗೋಡೆಗಳು. ತುಂಬಿದ ತಂಡ ನಿಶಾನ್. ಹಲವು ಮಿಸ್ಟೇಕ್ಸ್ ಗಳನ್ನು ನೋಡ್ತಾ ಇದ್ವಿ ಇಲ್ಲಿ. 15 ಕೆಲವೊಂದು ಅತಿಯಾದ ಆತ್ಮವಿಶ್ವಾಸಕ್ಕೆ ಕಳಿಸುವಂತೆ ಮಾಡ್ತಾ ಇರುತ್ತೆ. ಕಾರ್ನರ್ ವಿಭಾಗದ ಸುಶಾಂತ್ ರೀತಿ ಕಾಪಿ ಕಾರ್ಡ್ನ ಆಟಗಾರರು ಸವಾಲಾಗ್ತಾರೆ. ಬಿಗ್ ಮ್ಯಾನ್ ಹ್ಯಾಂಗ್ ಪ್ಲೇಯರ್ ಇನ್ನು ಕೂಡ ಕಬಡ್ಡಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಬಲ್ಲಂತ. ಚಿಗುರು ಮೀಸೆಯ ಹುಡುಗ ಇನ್ನು ಕೂಡ ಕಬಡ್ಡಿಯಲ್ಲಿ ಮಾತ್ರವಲ್ಲದೆ ತನ್ನ ಜೀವನದಲ್ಲಿ ಸಾಕಷ್ಟು ವೇಗ. ಇಲ್ಲಿ ಸುಶಾಂತ್ ಶೆಟ್ಟಿ ಕೈ ಚಾಚಿದ್ದಾರೆ ಅಂದ್ರೆ ತನ್ನ ಗೋಡೆಯಿಂದ, ತನ್ನ ಪ್ರಖರವಾದ ಬಲಿಷ್ಠವಾದ ಹಿಡಿತದಿಂದ ಮರಳಿ ಹೋಗುವುದು ಸ್ವಲ್ಪ ಕಷ್ಟಕರವಾಗಿರುವ ವಾತಾವರಣ. ಇದರ ಕರ್ನಾಟಕ ಕಂಡಿರುವ ಒನ್ ಆಫ್ ದಿ ಬೆಸ್ಟ್ ಸುಶೀಲ್ ಕುಮಾರ್. ಸುಶೀಲ್ ಕುಮಾರ್ ಅಂಗಣದ ಒಳಭಾಗದಲ್ಲಿ ಬಂಧಿಸಲ್ಪಟ್ಟಾಗಿರುವಾಗ ಇಲ್ಲಿ 3 ಜನರಿಂದ ಸಂದರ್ಭದಲ್ಲಿ ಬಂದಿರುವ ಅಂಕದ ಗಳಿಕೆ ಕಮ್ಬ್ಯಾಕ್ ಆಗಿದೆ. 11-19 ಬನಾರಿ ಬ್ಯಾಕ್ ಟು ಅಟ್ಯಾಕ್. ಮತ್ತೊಂದು ಬಾರಿ ಸಂಪೂರ್ಣ ದಯಾ ಇದ್ದಲ್ಲಿ ತಂಡಕ್ಕಿಲ್ಲ ಭಯ. ಆಲ್ರೆಡಿ ತಂದುಕೊಂಡಿದ್ದಾರೆ ಕೆಲವು ಅಂಕಗಳ ಗಳಿಕೆಯನ್ನ. ಸೊ ಬ್ಯಾಕ್ ಟು ದಿ ಅಟ್ಯಾಕ್. ಒಬ್ಬ ಯುವ ಪ್ಲೇಯರ್ ತನ್ನ ಏನು ಅವಶ್ಯಕವಾಗಿರುವ ಸಂದರ್ಭದಲ್ಲಿ ಆಟವನ್ನು ಆಡಬೇಕು, ಆ ದಯಾ ಅವರ ಮೂಲಕ ಅದರ ಆಗಮನವಾಗಿದೆ. ಎಂಟರ್ಟೈನ್ಮೆಂಟ್. Zupanagalan. Balance. Mohammad Nizan. 2011 2011 ಸೆಮಿಫೈನಲ್ ಕಾದ
Do or die. ದಯ ಆವಾಗಲೇ ಹೇಳಿರೋ ಬಗ್ಗೆ ದಯ ಇದ್ದಲ್ಲಿ ಇಲ್ಲ ಭಯ, ತಂಡಕ್ಕೆ ದೊಡ್ಡ ಅಭಯ ಅದು. ಸೊ ಪಾಯಿಂಟ್ 21 ನಡೆಯನ್ನ ಕೆಲಸವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕಬಡ್ಡಿಯ ಆಟಗಾರರ ಅಭಿಮಾನಿಗಳ ಮನವನ್ನ ಗೆದ್ದಿರುವಂತಹ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಶ್ರವಣ್ ಹೀರಾ. ಕಳೆದ 27ರಲ್ಲಿ ಮುಖ, ಹಾಗೇನೆ ಕಾಪಿ ಕಾರ್ಡ್ 13ರಲ್ಲಿದೆ. ಇಲ್ಲಿ ನುಳಿದಿರುವ ಸಂದರ್ಭಗಳಲ್ಲಿ ಬನಾರಿ ಈ ಪಂದ್ಯದಲ್ಲಿ ಅಷ್ಟರ ನಿರೀಕ್ಷಿತ ಮಟ್ಟವಾಗಿರುವಂತಹ ಹೋರಾಟವನ್ನು ತೋರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ ಕೊಡೋರಲ್ಲ ಆರು ಅಮಾಸನ್ ಎನ್ನಿಯಾರ ಅದು 9, 8, 7, 6, 5, 4, 3. ತುಂಬಿಕೊಂಡಿದೆ 29-13ರಲ್ಲಿ ವೇಗದೂತವಾಗಿರುವಂತಹ ಚಾಲನೆಯೊಂದಿಗೆ ಉಮಾಮಹೇಶ್ವರಿ ಕಾಪಿ ಕಾರ್ಡ್ಗಳಿಗೆ ಅಂತಿಮ ಸೇರ್ಪಡೆ 14-29 14-29. ಬಹಳ ವೇಗವಾಗಿರತಕ್ಕಂಥ ಸ್ಕೋರ್ ಬೋರ್ಡ್ ಅನ್ನ ಇಲ್ಲಿ ಚಾಲ್ತಿ ಇದೆ. ನಮ್ಮ ಕಬಡ್ಡಿ ಒಂದು ಅಫಿಷಿಯಲ್ ಟೀಮ್ ನಮ್ಮ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯಾ ಒಂದೊಂದು ದಿನ ಕಬಡ್ಡಿಯ ಚರಿತ್ರೆ ಆದರೆ ಈ ಒಂದು ಕಬಡ್ಡಿಯ ಮೂಲಕ ಮಿಸ್ಟರ್ ಶ್ರವಣ್ ಮತ್ತೆ ಮೊದಲಾರ್ಧದ ಮುಕ್ತಾಯ. ಇಲ್ಲಿ ಪಂದ್ಯದಲ್ಲಿ ಕೆಲವೊಂದು ಪಂದ್ಯಗಳನ್ನ ದೈಹಿಕವಾಗಿ ಮಾಡಿಕೊಡ್ತಾ ಇದೆ. 15ರಲ್ಲಿ ಕಾಪಿ ಕಾಡಿದ್ರೆ ಶ್ರೀರಾಮ್ ಎಲ್ಲವೂ ಅಚ್ಚುಕಟ್ಟಾಗಿ ನಡೆದ ಕಾರಣ ಟೂರ್ನಮೆಂಟಿನ ಒಂದು ಸಕ್ಸಸ್ ಅನ್ನ ಕೂಡ ಇವತ್ತು ಕಾಣಬಹುದು. ಇದು ಸೆಕೆಂಡ್ ಸೆಮಿಫೈನಲ್. ಇದಾದ ಕೂಡಲೇ ಈ ಪಂದ್ಯದ ಗೆಲುವನ್ನು ಸಂಪಾದಿಸಿಕೊಂಡಿರುವ ಕಾಪಿ ಕಾರ್ಡ್ ಇಷ್ಟು ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವಂತಹ ಶ್ರೀರಾಮ್ ಮುಖದ ಎದುರಾಳಿಯಾಗಿ ಅನ್ನುವಂಥ ಪ್ರಶ್ನೆ. ಸೂಪರ್ ಗೆಲಾನ್ ಮಿಸ್ಟರ್ ದಯಾ. ಇಲ್ಲೊಂದು ಚಾಲೆಂಜ್ ಇದೆ. ಮೊಹಮ್ಮದ್ ದಿಸಾನ್ 34-60 34-16. ಟಿಕ್ಕ ತಿಂಟಾರ ಸಾವು 6 ದಿನ ಸೇರತ್ತ ಆಲ್ಔಟ್ ಆಗುವ ಸಂದರ್ಭದಲ್ಲಿ 38-17 ಮಹೇಶ್ವರಿ ಕಾಪಿ ಕಾರ್ಡ್. ಸುಶೀಲ್ ಕುಮಾರ್ ಕೈಗೆ ಸಿಲುಕದ ಮೀನು. ಸಾಕಷ್ಟು ಸುಶೀಲ್ ಕುಮಾರ್ ಫ್ಯಾನ್ಸ್ಗಳು ಕೂಡ ಇಲ್ಲಿದ್ದಾರೆ. ಕೊನೆಯ 5 ನಿಮಿಷದ ಆಟ ಬಾಕಿ. ಪಂದ್ಯಗಳು ಮುಕ್ತಾಯವಾಗಿದೆ. ಎಸ್ಪೆಷಲಿ ಶ್ರೀರಾಮ್ ಫ್ರೆಂಡ್ಸ್ ಮುಖಕ್ಕೆ ಹೇಗೆ ಪುಷ್ಪರಾಜ್ ಅವರು ಹಾಗೆಯೇ ತತ್ವಮಸಿ ಬಗಬಿಲ ತಂಡದ ಒಬ್ಬ ಸರ್ವಶ್ರೇಷ್ಠ ಸರ್ವಕಾಲಿಕ ಆಟಗಾರರಾಗಿ ಸಪೋರ್ಟರ್ ಆಗಿ ಅದರ ತಂಡದ ಶಕ್ತಿಯಾಗಿರುವಂತಹ ಸಂಸ್ಥಾಪಕ ಕೂಡ ಹೌದು. ಎಸ್ ರೈಟ್ ಮಿಸ್ಟರ್ ದಿನೇಶ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಮ್ಯಾನ್ ಮೇಕ್ಸ್ ಪರ್ಫೆಕ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ 3 ಅಥವಾ 4ನೇ ಬಹುಮಾನ ಖಂಡಿತವಾಗ್ಲೂ ಇದ್ದೇ ಇದೆ. ಒನ್ಸ್ ಅಗೇನ್ ಮಿಸ್ಟರ್
ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ ಸರ್. ಅದೇ. ಥ್ಯಾಂಕ್ ಯು ಸೋ ಮಚ್.